ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ತರಕಾರಿ ಜೊತೆ ನುಗ್ಗೆಕಾಯಿ ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಗೆಡ್ಡೆಕೋಸು, ಆಲೂಗೆಡ್ಡೆ, ಟೊಮೆಟೊ, ಒಂದು ಈರುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ಮೊದಲಿಗೆ ತೊಗರಿಬೇಳೆ ಜೊತೆ ಬೀನ್ಸು, ಗೆಡ್ಡೆಕೋಸು, ಆಲೂಗಡ್ಡೆ, ಟೊಮೆಟೊ, ಈರುಳ್ಳಿ ಎಲ್ಲದನ್ನು ಸ್ವಲ್ಪ ದಪ್ಪಗೆ ಹೆಚ್ಕೊಂಡು ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಫಸ್ಟು ನುಗ್ಗೆಕಾಯಿನ ನಾನು ಇದಕ್ಕೆ ಜೊತೆಗೆ ಹಾಕ್ತಾಯಿಲ್ಲ, ಅದನ್ನು ಒಗ್ಗರಣೆಯಲ್ಲಿ ಬೇಯಿಸ್ಕೊತೀನಿ. ಒಗ್ಗರಣೆಯಲ್ಲಿ ಬೇಯಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಬಾಯಿಗೆಲ್ಲ ಸಿಗುತ್ತೆ. ಕಾಯಿ ತಿನ್ನೋಕ್ಕೆಲ್ಲ ಚೆನ್ನಾಗಿರುತ್ತೆ. ತರಕಾರಿ ಜೊತೆ ಹಾಕ್ಬಿಟ್ರೆ ಏನಾಗುತ್ತೆ, ತುಂಬ ಮೆತ್ತಗಾಗಿ ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಕಾಯೆಲ್ಲ ಕದಡೋಗ್ಬಿಡುತ್ತೆ ಸಾಂಬಾರಲ್ಲಿ. ಈ ಥರ ಒಂದು ಪಾತ್ರೆಯಲ್ಲೆಲ್ಲ ಹಾಕ್ಕೊಂಡು ನಾನು ಕುಕ್ಕರಲ್ಲಿ ಈ ಪಾತ್ರೆನ ಇಟ್ಟು ಬೇಯಿಸ್ತೀನಿ. ಡೈರೆಕ್ಟಾಗಿ ಬೇಯಿಸೋದಿಲ್ಲ. ಈ ಥರ ಮಾಡೋದ್ರಿಂದ ಕುಕ್ಕರ್ ಸ್ವಲ್ಪ ಕ್ಲೀನಾಗಿರುತ್ತೆ. ಮತ್ತು ಜೊತೆಗೆ ಬೇಕಾದ್ರೆ ನೀವು ಒಂದು ಪಾತ್ರೆಯಲ್ಲಿ ಅನ್ನನೂ ಇಟ್ಕೊಬೋದು. ಸೊ ಎರಡು ಅಟ್ ಎ ಟೈಮ್ ರೆಡಿಯಾಗಿ ಹೋಗುತ್ತೆ, ಸ್ವಲ್ಪ ಟೈಮು ಸೇವ್ ಆಗುತ್ತೆ ನಿಮಗೆ. ಕುಕ್ಕರ್ ಆರೋ ಅಷ್ಟೊತ್ತಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಈರುಳ್ಳಿ, ಕಾಯಿ, ಸಾಂಬಾರು ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 2 ಸ್ಪೂನ್ ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ಎಣ್ಣೆ, ಸಾಸಿವೆ, ಈರುಳ್ಳಿ ಎಲ್ಲ ಕೊಟ್ಟು ಚೆನ್ನಾಗಿ ಒಗ್ಗರಣೆ ಕೊಡಿ. ಒಗ್ಗರಣೆ ಎಲ್ಲ ಕೊಟ್ಟ ಮೇಲೆ ಇದಕ್ಕೆ ನುಗ್ಗೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈ ಥರ ಬೇಯಿಸೋದ್ರಿಂದ ನಿಮಗೆ ಸ್ವಲ್ಪ ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ ಬೇಯಿಸ್ಕೊಬೋದು. ಗಟ್ಟಿಗೆ ಬೇಯಿಸ್ಕೊಂಡ್ರೆ ಕಾಯೆಲ್ಲ ಚೆನ್ನಾಗಿ ಸಿಗುತ್ತೆ. ಊಟ ಮಾಡಬೇಕಾದ್ರೆ ಸೈಡಲ್ಲೂ ಕಾಯಿ ಹಾಕ್ಕೊಂಡು ಚೆನ್ನಾಗಿ ತಿನ್ಬೋದು. ಈ ಥರ ಮಾಡೋದ್ರಿಂದ ತುಂಬ ಟೇಸ್ಟಾಗಿ ಮತ್ತು ಚೆನ್ನಾಗಿ ಬರುತ್ತೆ. ನುಗ್ಗೆಕಾಯಿ ಇಷ್ಟ ಇಲ್ಲದೆ ಇರೋರು ಬರೀ ತರಕಾರಿ ಜೊತೆ ತಿನ್ಕೋಬೋದು. ಈ ಥರ ನೋಡಿ, ತರಕಾರಿ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಇವಾಗ ನುಗ್ಗೆಕಾಯಿ ಎಲ್ಲ ಬೆಂದಮೇಲೆ ಹಾಕ್ಕೋಬೋದು. ಈ ಥರ ಚೆಕ್ ಮಾಡ್ಕೋಬೋದು ನೀವು ನುಗ್ಗೆಕಾಯಿ ಬೆಂದಿದೆಯೋ ಇಲ್ವೋ ಅಂತ. ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣ ಮತ್ತು ಬೇಯಿಸಿಟ್ಕೊಂಡಿರೋ ಥರ ತರಕಾರಿ ಎಲ್ಲ ಹಾಕ್ಬಿಟ್ಟು ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಜಾಸ್ತಿ ಮಾಡ್ಕೋಬೋದು. ಮತ್ತು ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಥರ ಎಲ್ಲ ಮಾಡೋದ್ರಿಂದ ಇದು ತರಕಾರಿನೂ ಇರುತ್ತೆ, ನುಗ್ಗೆಕಾಯಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿಸ್ಕೊಳ್ಳಿ. ಕುದಿದಷ್ಟು ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಇನ್ನೂ ಹೆಚ್ಚಿನ ರೆಸಿಪಿಗಾಗಿ ನಮ್ಮ ಚಾನೆಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.